ಎರಡನೇ ಡೈಲಿ ವ್ಲಾಗ್ ಹಾಕ್ತಾ ಇದೀನಿ. ಟೆಂಪಲ್ಗೆ ಹೋಗಿ ಅದಾದ್ಮೇಲೆ ಮೂವಿಗೆಲ್ಲ ಹೋಗ್ಬೇಕು. ಟುಡೇ ಇಸ್ ಲೈಕ್ ಡೇ 5 ಆಫ್ ಡಯಟ್. ನಾನು ಭರತ್ನ ರೋಸ್ಟ್ ಮಾಡಾಗಿದ್ರೆ ಮಾಡ್ಬೋದು, ಬಟ್ ನಾನ್ ಮಾಡೋ ರೋಸ್ಟ್ ಯಾರು ನೋಡಕ್ಕಾಗಲ್ಲ. ಬಿದ್ದು ಹೋಗ್ತೀರಾ ಭರತ್, ಹುಷಾರು. ಏನ್ ಮಾಡ ಆಲ್ರೆಡಿ ಬಿದ್ದೋಗ್ಬಿಟ್ಟಿದೀನಿ. ನಾಯಿ ಹೊಡೆದಾಗ ಹೊಡಿತೀನಿ. ಎಲ್ಲಿ ಹೋಗೋದು? ನರ್ಕಕ್ಕೆ ಹೋಗಿ. ನೀವು 3200 ರೂಪಾಯಿ ತಗೊಂಡ್ರು, 200 ರೂಪಾಯಿ ಎಕ್ಸ್ಟ್ರಾ ಆಗಿ ತಗೊಂಡ್ರು ಅಂತ ಅರ್ಥ ಆಗಿಲ್ಲ. ಗೈ ಸಂಜೆ ಸ್ನಾಕ್ಸ್ಗೆ ನಾವು ಸ್ಪ್ರೌಟ್ಸ್ ತಂದಿದ್ವಿ. ಕ್ರೇಜಿ ಪೀಸ್. ದಿಸ್ ಇಸ್ ವಾಟ್ ಐ ಬೀನ್ ಸರ್ಚಿಂಗ್ ಫಾರ್. ಗೈಸ್ ಇದೊಂದು ಟಾಪ್ ಚೆನ್ನಾಗಿದೆ ಅಂತ ಅನಿಸ್ತು. ಅತಿ ಶೀಘ್ರದಲ್ಲಿ ನಾವು ಎಲ್ಲೋ ಹೋಗ್ತಾ ಇದೀವಿ. ಎಲ್ಲಿಂದ ಇನ್ನೂ ಸ್ವಲ್ಪ ದಿನ ವೆಯ್ಟ್ ಮಾಡ್ಬಿಟ್ಟು ನೋಡಿ. ಹಾಯ್ ಹಲೋ ನಮಸ್ಕಾರ, ನಾನು ನಿಮ್ಮ ಧನುಷ್ ಅಂಡ್ ವೆಲ್ಕಮ್ ಬ್ಯಾಕ್ ಟು ಮೈ ಯೂಟ್ಯೂಬ್ ಚಾನಲ್. ಲಾಸ್ಟ್ ವ್ಲಾಗ್ ಅನ್ನು ತುಂಬಾ ಜನ ನೋಡಿದೆ. ಡೈಲಿ ವ್ಲಾಗ್ ಮಾಡಿ ಕಮೆಂಟ್ ಹಾಕಿದ್ರಲ್ವಾ. ಸೊ ಇದೊಂದು ಇನ್ನು ಎರಡನೇ ಡೈಲಿ ವ್ಲಾಗ್ ಹಾಕ್ತಾ ಇದೀನಿ. ಸೊ ಈ ವ್ಲಾಗ್ ಏನಾದ್ರು ನನಗೆ 1 ಲಕ್ಷ ಕ್ರಾಸ್ ಆದ್ರೆ ವೀಕಲ್ಲಿ 3 ಡೈಲಿ ವ್ಲಾಗ್ಸ್ ಪೋಸ್ಟ್ ಮಾಡ್ತೀನಿ. ಸೊ ಇದು ನನ್ನ ಒಂದು ಮಾತು, ನಿಮಗೆ ಪ್ರಾಮಿಸ್ ಅಂತಾನೆ ಅಂದ್ಕೊಳ್ಳಿ. ಇವಾಗ ಇನ್ನೇನಿಲ್ಲ ಗೈಸ್, ನಂದು ಆಸ್ ಯೂಶುವಲ್ ಓಟ್ಸ್ ತಿಂತಾ ಇದ್ದೀನಿ 2 ಸ್ಪೂನ್ ಇಟ್ಕೊಂಡು. ಬಿಕಾಸ್ 1 ಸ್ಪೂನಲ್ಲಿ ನಂಗೆ ಮಜಾ ಬರಲ್ಲ ತಿನ್ನಕ್ಕೆ. ಆ್ಯಂಡ್ ಇಲ್ಲಿ ನೋಡಿ ನಮ್ಮ ಹೊಟ್ಟೆ ಹೊರ್ಸ್ಕೊಂಡು ಇವರೆಲ್ಲ ತಿಂತವ್ರೆ. ಬಟ್ ಇಟ್ಸ್ ಓಕೆ ಗೈಸ್, ಇಟ್ ವಿಲ್ ಆಲ್ ಬಿ ವರ್ತ್ ಇಟ್. ಬಿಕಾಸ್ ನಾನು ಆಲ್ರೆಡಿ 3 kg ವೆಯ್ಟ್ ಗೇನ್ ಆಗಿದ್ದೀನಿ. ಐ ಡೋಂಟ್ ವಾಂಟ್ ಟು ಗೇನ್ ಮೋರ್. ಮತ್ತೆ ಹ್ಯಾವ್ ಟು ಗೆಟ್ ಬ್ಯಾಕ್ ಇನ್ ಟು ಲೈಕ್ ಕಂಪ್ಲೀಟ್ ಟೋನ್ಡ್ ಶೇಪ್ಗೆ. ಆ್ಯಂಡ್ ಇವತ್ತು ಮಂತ್ರಿ ಮಾಲ್ಗೆ ಹೋಗಿ, ಒಂದು ಟೆಂಪಲ್ಗೆ ಹೋಗಿ ಅದಾದ್ಮೇಲೆ ಮೂವಿಗೆಲ್ಲ ಹೋಗಬೇಕು. ತುಂಬ ವಿ ಹ್ಯಾವ್ ಅ ಲಾಟ್ ಆಫ್ ಪ್ಲಾನ್ಸ್ ಟುಡೇ. ಆ್ಯಂಡ್ ನಂದು ಭಾರತಿಂದು ಬೆಳಗ್ಗೆಯಿಂದ 2 ಸಲ ಜಗಳ ಆಗಿದೆ ಇವತ್ತು. ನಾವು ಎಷ್ಟು ಬೇಗ ಜಗಳ ಮಾಡ್ಕೋತೀವಿ ಅಷ್ಟು ಬೇಗ ಸಾರ್ಟ್ ಆಗಿಬಿಡ್ತೀವಿ. ಇವತ್ತು ಯಾಕೋ ದಿನನೇ ಸರಿ ಇಲ್ಲ ಅನ್ಸುತ್ತೆ. ಅದಕ್ಕೆ ಇವತ್ತೊಂದ್ಸಲ ಟೆಂಪಲಿಗೆ ಹೋಗಿ ಬಂದ್ಬಿಡೋಣ ಅಂತ ಡಿಸೈಡ್ ಮಾಡಿ ಇವಾಗ ಟೆಂಪಲಿಗೆ ಹೊಡ್ತಾ ಇದ್ದೀವಿ. ಲೆಟ್ಸ್ ಗೋ. ಯಾಕೆ ಶೋ ಹೊಟ್ಟೆ ಹೊಸ್ಕೊಂಡು ತಿಂತಾ ಇದೆಯಾ ಹೆಂಗೆ? ನಾವು ಇಲ್ಲಿ ಓಟ್ ತಿನ್ಕೊಂಡು ಕಾಲ ಕಳೀತಾ ಇದ್ರೆ ಇವರು ಫ್ರೈಡ್ ಚಿಪ್ಸ್. ನಿನ್ನೇನು ಮ್ಯಾಗಿ ತಿಂದ್ಬಿಟ್ಟು ಹೊಟ್ಟೆ ಹೊರ್ಸಿದ್ದಾರೆ. ಇವಾಗ ಇದಾಯ್ತು. ಅಲ್ಲಿ ನೋಡಿ ಇಬ್ರು ಸರಿಯಾಗಿದ್ದಾರೆ. ಮುಂದೆ ಇರೋರು ಹಿಂದೆ ಇರೋರು ಇಬ್ರು. ಅವಾಗ ಕಟ್ ಮಾಡಕ್ಕೆ ತೆಗೆದಾಯ್ತಾ ಫಸ್ಟ್ಗೆ. ಸೊ ನಮ್ಗೆ ಇವತ್ತು ಡಯಟ್ ಇರೋದ್ರಿಂದ ಅಂಕಲ್ ಕಟ್ ಮಾಡಿಕೊಡ್ತಾ ಇದ್ದಾರೆ. ಇಲ್ಲಿ ಮೇಡಮ್ ಅವರು ಅಡುಗೆ ಮನೆಗೆ ಬಂದವ್ರೆ. ಯಾರಿಗೂ ಅಡುಗೆ ಮನೆ ಇಷ್ಟ ಆಗಲ್ಲ, ಬಟ್ ಆದರೂ ಬಂದು ನಿಂತವ್ರೆ. ಇಲ್ಲಿ ನೋಡಿ ಗೈಸ್, ನಾನು ಏನು ತಿಂದೆ ಅದು ನಂಗೆ ಸಾಕಾಗಲಿಲ್ಲ. ಸೊ ಹಾಗಾಗಿ ನಾನು ನೋಡಿ ಸ್ಪ್ರೌಟ್ಸ್ ಎಲ್ಲ ನೆನೆಯಕ್ಕೆ ಹಾಕಿದ್ದೆ. ಇವಾಗ ಡಯಟು ಸ್ಟ್ರಿಕ್ಟ್ ಅಂದರೆ ಸ್ಟ್ರಿಕ್ಟ್ ನಾವು ಮಾಡಲೇಬೇಕು. ಬಿಕಾಸ್ ವರ್ಕೌಟ್ಗಂತೂ ಡೈಲಿ ಹೋಗೋಕ್ಕಾಗಲ್ಲ ನಮಗೆ. ವೀಕ್ಲಿ 3 ಡೇಸ್ ಅಂತೂ ಪ್ರಾಪರ್ 3 to 4 ಡೇಸ್ ಹೋಗ್ತಾರೆ ಇವಾಗ ಅಷ್ಟೇ ಸದ್ಯಕ್ಕೆ. ಸ್ವಲ್ಪ ಬಾಡಿಗೆ ಅಭ್ಯಾಸ ಆಗೋದು ನನಗೆ. ಆಮೇಲೆ ಸ್ವಲ್ಪ ರೆಗ್ಯುಲರ್ ಹೋಗೋಣ ಅಂತ. ಕೆಲಸನೂ ಅಷ್ಟೇ ಇರುತ್ತಲ್ಲ. ಸೊ ಹಾಗಾಗಿ ಇದನ್ನೆಲ್ಲ ಸ್ವಲ್ಪ ಕಟ್ ಮಾಡಿಕೊಂಡು ತೊಗೊಂಡೋದ್ರೆ ಹೊರಗಡೆ ಅವ್ರು ಬೇರೆ ಏನಾದ್ರು ತಿನ್ಬೇಕಾ, ನಾವು ಇದನ್ನು ತಿನ್ಬೋದು, ಅದಷ್ಟೇ, ಇನ್ನೇನಿಲ್ಲ. ಸ್ವಲ್ಪ ಕಷ್ಟನೇ. ಟುಡೇ ಇಸ್ ಲೈಕ್ ಡೇ 5 ಆಫ್ ಡಯಟ್. ಏನಂಕಲ್ ಬಾಕ್ಸಲ್ಲಿ ತೊಗೊತಾ ಇದ್ದೀರಾ? ಯಾರಿಗಪ್ಪ ಅದು? ನಮ್ಮೆಲ್ಲರಿಗೂ, ನನಗೂ ನಮ್ಮ ಡಾರ್ಲಿಂಗು. ಅಪ್ಪ ಬಾಕ್ಸ್ ಹಾಕತ್ತಿತ್ತು. ಯಾರಿಗಪ್ಪ ಅಂದ್ರೆ ನನಗೂ ನನ್ನ ಡಾರ್ಲಿಂಗಿಗೂ ಅಂತ ಹೇಳ್ತೈತೆ. ಇದೇ ಈ ರೇಂಜಿಗೆ ಟೊಮೊಟೊ ಕಟ್ ಮಾಡ್ತಿದ್ರಿ. ಇನ್ನೊಂದು ಸಾಕು ತಗೊಳ್ಳಿ ಅದನ್ನ. ಅಲ್ಲ ಇದ್ರಲ್ಲಿ ಆಗ್ತಾ ಇಲ್ಲ. ಇದ್ರಲ್ಲಿ ಕಟ್ ಮಾಡೋಕ್ಕಲ್ಲ. ಅಲ್ಲಿದಲ್ಲ ಇದಲ್ಲ, ನಂಗೆ ಇದು ಅಭ್ಯಾಸ ಬಿಟ್ಟೋಗಿದೆ ಅದಕ್ಕೆ. ಅವರು ಎಷ್ಟೋ ವರ್ಷಗಳಾದ್ಮೇಲೆ ಪಾಪ ಅಡುಗೆ ಮನೆ ಬಂದವ್ರು ಮೇಡಮ್. ಗೈಸ್ ತುಂಬ ಕಷ್ಟ ಆಗ್ತಿದೆ ಗೈಸ್ ಡಯಟಲ್ಲಿ ಇರೋಕ್ಕೆ. ಬಟ್ ನೀವು ಡಯಟಲ್ಲಿದ್ದರೆ ಗಿವ್ ಅಪ್ ಮಾಡೋಕೆ ಹೋಗ್ಬೇಡಿ. ನಿಮ್ಮ ಒಂದು ಡ್ರೀಮ್ ಬಾಡಿನ ನೆನಪಿಸ್ಕೊಳ್ಳಿ. ನಿಮ್ಮ ಒಂದು ಡ್ರೀಮ್ ಬಟ್ಟೆನ ಹಾಕೋಬೇಕು ಅಂತ ಅಂದ್ಕೊಳ್ಳೋದು ನೆನಪಿಸ್ಕೊಳ್ಳಿ. ಇಟ್ ವಿಲ್ ಆಲ್ ಬಿ ವರ್ತ್ ಇಟ್. ನನಗೂ ಸಖತ್ ಅಂದರೆ ಬೇಜಾರಾಗುತ್ತೆ ಮ್ಯಾಗಿ ಗೀಗಿ ಎಲ್ಲ ನೋಡಿದಾಗ. ಬಟ್ ಇಟ್ಸ್ ಓಕೆ, ಓನ್ಲಿ ಫಾರ್ ಅ ವೈಲ್. ಹಿಂಗೆಲ್ಲ ಕೈ ಕಟ್ ಮಾಡ್ಕೋತೀನಿ ಅಂದರೆ ಮತ್ತೆ ನೀವು ಡಯಟಲ್ಲಿದ್ರೆ ಅಜಯ್ ಅಂತವ್ರನ್ನ ಅಕ್ಕನಂತವ್ರನ್ನ ಪಕ್ಕದಲ್ಲಿ ಇಟ್ಕೊಳಕ್. ಅದಂತೂ ನಿಜ. ನಾವು ಮನೆಯಿಂದಾನೇ ದೂರ ಇರಬೇಕು. ನಾವೆಲ್ಲ ಕೊಬ್ಬರಣ್ಣ ತಿನ್ಬೇಕು ಅಂದ್ರೆ ಬೇರೆ ಎಣ್ಣೆ ಹಾಕಿರ್ತಾರೆ. ಪುಣ್ಯಕ್ಕೆ ಎಷ್ಟು ಕೋಕೋನಟ್ ಆಯಿಲ್ ಹಾಕಿದ್ದೀನಿ ಇಂದ್ಲು. ನಿಜ ಹೇಳೋದು ಸುಳ್ಳೋದು ಗೊತ್ತಿಲ್ಲ, ಬಟ್ ಸ್ವಲ್ಪ ಕೋಕೋನಟ್ ಫ್ಲೇವರ್ ಬರ್ತಾ ಇತ್ತು. ಸಖತ್ ಟೇಸ್ಟ್ ಆಗಿದೆ. ನಾವು ಸ್ವೀಟ್ ಬರೋ ತಿನ್ನಂಗಿಲ್ಲಲ್ಲ. ಡಯಟಲ್ಲಿ ಏನು ಸ್ವೀಟ್ ತಿನ್ಬೋದು, ಬಾಯಿ ಹೋಗ್ಕೊಂಡು ಅಷ್ಟ ಅನ್ಸುತ್ತೆ. ಈಸ್ ನಮ್ಮ ಇನ್ನೊಬ್ರು ಸಬ್ಸ್ಕ್ರೈಬರ್ ಇಲ್ಲ, ನನ್ನ ವೀಡಿಯೋ ನೋಡ್ತಾ ಇದ್ದಾರೆ. ತೋರಿಸಿ ಸರ್, ನೋಡಿ ಹೆಂಗೆ, ನೀವು ನೋಡ್ಬೇಕು ಹಿಂಗೇನೆ. ನಾನಿವತ್ತು ಒಂದು ಹೊಸ ಚೂಡಿದಾರ ಹಾಕೊಂಡಿದ್ದೀನಿ. ಅದು ಯಾವ ಥರ ಕಾಣಿಸ್ತಿದೆ ಅಂತ ಹೇಳ್ಬಿಟ್ಟು ನೋಡಿ.
ನನಗೆ ಹೇರ್ ಸ್ಟೈಲ್ ಓಕೆ ಅಂತ ಅನ್ನಿಸ್ಲಿಲ್ಲ. ಬಟ್ ಆದ್ರೂ ಲಾಸ್ಟಿಗೆ ಏನೇನೋ ಜುಗಾಡ್ ಮಾಡಿಕೊಂಡು ಈ ಥರ ಕಟ್ಟಿದ್ದೀನಿ ಇವಾಗ. ಆ್ಯಂಡ್ ಐ ರಿಯಲಿ ಫೀಲ್ ಲೈಕ್ ನಾನು ಯಾವಾಗಲೂ ಹೇಳ್ತಾ ಇರ್ತೀನಿ ಐ ನೀಡ್ ಅ ಹೇರ್ ಸ್ಟೈಲಿಸ್ಟ್ ಅಂತ. ಐ ಥಿಂಕ್ ಇಟ್ಸ್ ಹೈ ಟೈಮ್ ಫಾರ್ ಮಿ ಟು ಕೀಪ್ ಅ ಹೇರ್ ಸ್ಟೈಲಿಸ್ಟ್. ಮತ್ತು ಇನ್ನೊಂದು ಏನಪ್ಪ ಅಂತಂದರೆ ನಾನೊಂದು ನೋಸ್ ಪಿನ್ ಹಾಕ್ಕೊಂಡಿದ್ದೀನಿ ಇವತ್ತು. ಆ್ಯಂಡ್ ಬೇರೆ ಓಲೆ ಹಾಕ್ಕೊಂಡಿದ್ದೀನಿ. ಆ್ಯಂಡ್ ಬಿಂದಿ ಇಟ್ಕೊಂಡಿದ್ದೀನಿ. ಹೇಗಿದೆ ಇವು ಮೂರಲ್ಲಿ. ಆ್ಯಂಡ್ ಬಳೆ ನೋಡಿ ನಂದು ಬಳೆನ, ನನಗೆ ಸಿಲ್ವರ್ ಜ್ಯುವೆಲ್ರೀಸ್ ಅಂದರೆ ತುಂಬ ಇಷ್ಟ. ಇದು ಅಷ್ಟೇ ನೋಡಿ. ನನ್ನ ಲುಕ್ನ ಔಟ್ ಆಫ್ 10 ಎಷ್ಟು ರೇಟ್ ಮಾಡ್ತೀರಾ ಕಮೆಂಟ್ ಮಾಡಿ ಗೈಸ್. ನಾನಿನ್ನು ಮನೆಯಿಂದ ಹೊರಗಡೆ ಈಗ ತಾನೇ ಗೇಟ್ ಇನ್ನೂ ತೆಕ್ಕೊಂಡು ಬಂದಿದ್ದೀನಿ. ಆಲ್ರೆಡಿ ಜೋರು ನಿದ್ದೆ ನನಗೆ. ಇನ್ನು ಕ್ಯಾಬಲ್ಲಿ ಕೂತ್ಕೊಂಡ್ರೆ ಆಲ್ರೆಡಿ ನಿದ್ದೆ ಹೋಗ್ಬಿಡ್ತೀನಿ. ಆ್ಯಂಡ್ ಲೆನ್ಸ್ ಹಾಕಿರೋದಕ್ಕೂ ಒಂದು ನಿದ್ದೆ ಮಾಡ್ಬಿಟ್ರೆ ಆಮೇಲೆ ಆ ಕಣ್ಣೆಲ್ಲ ಒಂಥರ ಚುಚ್ಚುತ್ತೆ, ಡ್ರೈ ಆಗ್ಬಿಡುತ್ತಲ್ಲ ಕಣ್ಣು. ಸೊ ಇಟ್ಸ್ ವೆರಿ ಡಿಫಿಕಲ್ಟ್ ಗೈಸ್ ಕಣ್ಣು ಕಾಣಿಸ್ತಿಲ್ಲ ಅಂದರೆ. ಅಜಯ್ ನಿನ್ನ ಕಣ್ಣಂಗೆ ಕೊಡ್ತೀಯಾ? ಓಕೆ. 2 ಕಣ್ಣು ಕೊಡ್ತೀಯಾ? ನನ್ನ ಕಣ್ಣು ನೀನು ತಗೋತೀಯಾ? ಆಮೇಲೆ ನೀನು ಗ್ಲಾಸಸ್ ಹಾಕೋಬೇಕು. ಓಕೆ. ಸೊ ಇವಾಗ ಎಲ್ಲರೂ ಹೋಗ್ತಾ ಇದ್ದೀವಿ. ಎಷ್ಟು ನಾವು 3 ಸಲ ಕರೆದೆ ಅವಳು ಇವಾಗ ಬಂದ್ಲು. ಆ್ಯಂಡ್ ಎಷ್ಟೊಂದು ಔಟ್ಫಿಟ್ ನೋಡಿ ಗೈಸ್, ಇದು ಸೇಮ್ ಟು ಸೇಮ್ ಅಮ್ಮಂಗೆ ಮತ್ತೆ ಎಷ್ಟಿಗೆ ಹಿಮಾಚಲಿಂದ ತಂದಿದ್ದು. ಅಮ್ಮ ಅದು ಬಟ್ಟೆ ಎಲ್ಲ ಹಾಳು ಮಾಡ್ಕೊಂಬಿಟ್ರು, ಯಾರಿಗೂ ಕೊಟ್ಬಿಟ್ಟು ಹೊಲಿಯೋಕ್ಕೆ. ಎಷ್ಟು ಚೆನ್ನಾಗಿ ಹೊಲಿಸ್ಕೊಂಡಿದ್ದಾಳೆ ನೋಡಿ. ಹೌದಾ? ನೀನು ಚೆನ್ನಾಗಿ ಹೊಲ್ದಿದ್ದಾರೆ. ಅಮ್ಮನ ಮೇಲೆ ಏನೋ ಇದೆ. ಕವರ್ ಆಗುತ್ತಲ್ಲ ಕೂದಲಲ್ಲಿ, ಗೊತ್ತಾಗಲ್ಲ. ಬಟ್ ಇದು ಚೆನ್ನಾಗಿ ಕಾಣಿಸ್ತದೆ. ಫೈನಲಿ ಕ್ಯಾಬ್ ಹತ್ಕೊಂಡಾಯ್ತು. ಆ್ಯಂಡ್ ಹಿಂದೆಗಡೆ ಎಲ್ಲರೂ ಕೂತಿದ್ದಾರೆ. ಎಲ್ಲ ಹಂಗೆ ಒಂದ್ಸಲ ಹೇಳ್ಬಿಡಿ. ಐ ಹೋಪ್ ಎಲ್ಲರೂ ಕಾಣಿಸ್ತಾರೆ ಅಂತ. ಇವಾಗ ನಮ್ಮ ಅಣ್ಣನ ಕರೆದು ಸಾಕಾಯ್ತು, ಅವ್ನು ಬರಲ್ಲ ಅಂತ ಹೇಳ್ದ. ಮನೇಲಿ ರೆಸ್ಟ್ ತಗೋತೀನಿ, ಕೆಲಸ ಇದೆ ಅಂತ ಹೇಳ್ಬಿಟ್ಟು. ಸೊ ಲೈಕ್ ಓಕೆ ಅಂತ ಟೆಂಪಲ್ಗೆ ಹೋಗೋಣ ಅಂದ್ಕೊಂಡಿದ್ವಿ. ಬಟ್ ಇವಾಗ ಟೆಂಪಲ್ ಕ್ಲೋಸ್ ಆಗಿರ್ಬೋದು ಅಂತ ಬರತ್ ಹೇಳ್ತಾ ಇದ್ದಾರೆ. ಲೆಟ್ಸ್ ಸಿ ಏನಾಗುತ್ತೆ ಅಂತ. ಇವ್ರು ಏನಾಯ್ತು ಗೊತ್ತಾ, ಇವಾಗ ಕಾಲು ಏನೋ ಇದು ಕಡಿತಾ ಇತ್ತು, ಅದಕ್ಕೆ ಚಪ್ಪಲಿ ಬಿಚ್ಬಿಟ್ಟು ಇದು ಮಾಡ್ತಿದ್ರ. ನೋಡೋಣ ಅಂದ್ಬಿಟ್ಟು ಇದು ಮಾಡಿದ್ರೆ ಎಕ್ಸ್ಟೆನ್ಷನ್ ಹಾಕ್ಸ್ಕೊಂಡಿರೋದು ಏನಕ್ಕೆ ಯೂಸ್ ಆಯಿತು ಅಂದರೆ ಇದಕ್ಕೊಂದು ಯೂಸ್ ಆಗುತ್ತೆ. ನೋಡಿ 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 ನೀವೇನೋ ಮಾಡಿದ್ದೀರಾ ನಂಗೆ ಗೊತ್ತು. ವೆನ್ ಲೈಫ್ ಗೆಟ್ ಯು ಹಾರ್ಡ್ ಬ್ಲೇಮ್ ಮೀ ಆ್ಯಂಡ್ ರನ್ ಅಷ್ಟೇ. ನೋಡಿ ನೋಡಿ ಗೈಸ್, ನಾನು ಭರತ್ನ ರೋಸ್ಟ್ ಮಾಡಾಗಿದ್ರೆ ಮಾಡ್ಬೋದು. ಬಟ್ ನಾನು ಮಾಡೋ ರೋಸ್ಟ್ನ ಯಾರು ನೋಡೋಕ್ಕಾಗಲ್ಲ, ಅದಕ್ಕೆ ಮಾಡ್ತಾ ಇಲ್ಲ, ಸುಮ್ಮನೆ ಇದ್ದೀನಿ. ನೋಡಿದ್ರ ಎಷ್ಟು ಶೋಷಣೆ ನಡೀತಾ ಇದೆ ನನ್ನ ಮೇಲೆ ಅಂತ. ಶೋಷಣೆ? ನೀವು ಮಾಡೋ ಶೋಷಣೆ ನೋಡ್ಬೇಕು. ಹೌದು. ಯಾರು ಟ್ಯಾಬ್ಲೆಟ್ ಕೊಟ್ಟಿದ್ದು? ಯಾರು ಟ್ಯಾಬ್ಲೆಟ್ ಕೊಟ್ಟು ಹುಷಾರು ಮಾಡಿದ್ದು ನಿಮ್ನ? ನೀವು ಹುಷಾರು ಮಾಡಿದ್ದು. ಅದಕ್ಕೆ ನಂಗೆ ಶೀತ ಇದ್ದಂಗೆ ಹೋಗಿ ಬಿದ್ದು ಹೋಗ್ತೀರಾ ಬರೋದು. ಹುಷಾರು. ಏನ್ ಮಾಡಿ ಆಲ್ರೆಡಿ ಬಿದ್ದೋಗ್ಬಿಟ್ಟಿದ್ದೀನಿ. ನಾನು ಬರೋದು 2 ಸಲ ಜಗಳಾಡಿದೀವಿ. ಅವ್ರಿಗಿನ್ನೂ ಸಮಾಧಾನ ಆಗಿಲ್ಲ ಅಂತ ಅನ್ಸುತ್ತೆ. ಆಗ್ಲಿನ ಕೆದ್ಕೊಂಡ್ ಬರ್ತಾ ಇದಾರೆ. ಓದೇ ಬೇಕಾ ಬರತ್ ನಿಮ್ಗೆ? ಇದ್ರಲ್ಲಿ ಏನೋ ಒಂಥರ ಸಂತೋಷ. ನನಗೆ ನೆತ್ತಿಗೆ ಏರಿಸ್ಬಾರ್ದು. ಇವಾಗ ಆಲ್ರೆಡಿ 2 ಜಗಳ ಆಗ್ಬಿಟ್ಟಿದೆ. 3ನೇ ಜಗಳ ಆಗ್ಬಿಟ್ರೆ ಹೊಡೆದಾಗ್ಬಿಡ್ತೀನಿ ನಾನಂತೂ. ನಾಯಿ ಹೊಡೆತೀವಿ. ಹುಷಾರಾಗಿರಿ. ಇವ್ರ ಕೆಲ ಓಡಕ್ಕಾಗಲ್ಲ. ನೋಡಿ ಆಲ್ರೆಡಿ ಓದತ್ತಿಂದೆಲ್ಲ ಕೆಂಪಗಾಗ್ಬಿಟ್ಟಿದ್ದಾರೆ. ಕೆಂಪಣ್ಣ. ಇವರು ಸರಿ ಇಲ್ಲ. ಬೆಳಗಿನ ಅದು ಮಾಡೋಣ ಇದು ಮಾಡೋಣ ಅಂತ ನನಗೆ ಫುಲ್ ಕನ್ಫ್ಯೂಸ್ ಮಾಡಿ ಆಮೇಲೆ ನಾನು ರೆಡಿ ಆಗೋದು ಲೇಟ್ ಆಯ್ತು ಅಂತ ಹೇಳ್ಬಿಟ್ಟು ಹೇಳ್ತಾ ಇದಾರೆ. ನಿಮ್ದು ಬಿಡಿ ಬೇಡ. ಎಷ್ಟು ಗಂಟೆಗೆ ಗೊತ್ತಾಂಡಿ ರೆಡಿ ಆಗಿರೋದು ಇವರು? 3:30ಗೆ. ಮತ್ತೆ ಹೆಂಗ್ ಇದ್ ಮಾಡಕ್ಕಾಗತ್ತೆ? ಪ್ಲೀಸ್ ಸ್ಮೈಲ್ ಪ್ಲೀಸ್. ಇದು ಒಂದ್ ಸಾಂಗ್ ಆಯ್ತಲ್ಲ ಅಂಕಲ್, ಅಳ್ಬ್ಯಾಡ್ ಕಡೆ ಸುಮ್ನೆ ಆಡಿ ಆಡಿ ಅಂಕಲ್ ಒಂದ್ಸಲ. ಅಷ್ಟೇ ನಮ್ಮ ಅಮ್ಮನ ಕೌಂಟ್ರಿಗೆ ಬರತ್ತು ಬಾಧೆ ಬರ್ತಾ ಇಲ್ಲ. ಅಮ್ಮನ ಅಣ್ಣನ ಜಗಳ ಆಗೈತೆ ಅಂತ ಹೇಳ್ಬಿಟ್ಟು ಅಮ್ಮ ಏನು ತಿಂದಾಗ ಹಂಗೆ ಬಂದಿದ್ರು. ಇವಾಗ ಅದಕ್ಕೆ ಅಪ್ಪ ನೈಸ್ ಹೊಡೆಯೋಕ್ಕೆ ಫುಲ್ ಅವರು ಊಟ ಮಾಡಿಲ್ಲ. ಅಮ್ಮನ ಜೊತೆ ಊಟ ಮಾಡಬೇಕು ಅಂತ ಹೇಳ್ಬಿಟ್ಟು ಬಂದವ್ರೆ. ಇವಾಗ ಅವರಿಬ್ರು ಕುತ್ಕೊಂಡು ಊಟ ಮಾಡ್ತಾರೆ. ಸಕ್ಕತ್ ಶೆಕೆ ಇದೆ ಇವತ್ತು. ಪೂರಾ ಬ್ಯಾಂಗ್ಳೂರ್ ಸಕ್ಕತ್ ಶೆಕೆ ಇದೆ. ನಾವಂದ್ರೆ ಸ್ವೆಟ್ಟಾಗಿ ಹಿಂಸೆ ಹೋಗ್ತಿದ್ದೆ. ಈಗ ಸಮ್ಮರ್ ಬೇರೆ ಸ್ಟಾರ್ಟ್ ಆಯ್ತಲ್ಲ. ನಿಮ್ದು ಎಷ್ಟಿದೆಯೋ ಸುಮ್ಮನೆ ಅಷ್ಟು ನೋಡ್ಕೊಂಡು ಎದ್ಬಿಡಿ. ನಂಗೆ ಜಾಸ್ತಿ ಕೋಪ ಬರ್ಸ್ಬೇಡಿ.
ಹುರ್ಕೊಂಡು ಅವ್ರ ಮಕ್ಕ ನೋಡಿ ಕೆಂಪು ಗಬ್ಬಿಡಿದೆ. ಹೇಳ್ತಿದ್ದೆ ಇವಾಗ ಕ್ಯಾಮ್ರಾದಲ್ಲಿ ಹಂಗೆಲ್ಲ ಮಾತಾಡ್ಬಾರ್ದು ಸುಮ್ಮನಿದ್ದೀನಿ. ಹಚ್ಕೊಂಡು ಹೋಗಿ ಎಲ್ಲಿಗೆ ಹೋಗೋದು? ನರ್ಕಕ್ಕೆ ಹೋಗಿ. ನೀವು ಹೋಗಿದೆ ನರ್ಕಕ್ಕೆ? ನನಗೆ ಇಷ್ಟೊಂದು ಜೀವ ಇಲ್ಲ ಹೇಳಿದ್ರೆ ನೀವು ನರ್ಕಕ್ಕೆ ಹೋಗೋದು. ಆಮೇಲೆ ಆಮೇಲೆ ಅಷ್ಟು ನರ್ಕಕ್ಕೆ ಹೋಗಿ. ಆಮೇಲೆ ನಿಮ್ಮ ಸೋಲ್ ಮೇಡಿಗೆ ಅಲ್ಲೇ ವೆಯ್ಟ್ ಮಾಡಿ. ಅಲ್ಲಿ ನೀವಿಬ್ರು ನರ್ಕಕ್ಕೆ ಹೋಗೋದು. ನೀವು ತಾನೇ ಬರೋದು? ಬರ್ತೀನಿ. ನೀವು ಬನ್ನಿ ಪಕ್ಕಕ್ಕೆ ಅಲ್ಲೇ. ನಾನೆಂದು ಬರ್ಲಿ? ನನಗೇನು ಕರ್ಮ ಅಂತ ಬರ್ಲಿ ನಿಮ್ಮ ಜೊತೆ? ನನಗೇನು ಕರ್ಮ ಅಂತ ಬರ್ಲಿ ನಾನು ನಿಮ್ಮ ಜೊತೆ? ವಿಡಿಯೋ ಮಾಡಬೇಕಲ್ಲ. ನಾ ಬೇರೆ ಯಾರ ಜೊತೆ ಮಾಡ್ತೀನಿ ಹೋಗಿ. ಅಲ್ಲಿಂದ ಬ್ಲಾಗ್ ಗೈಸ್. ನರ್ಕದಲ್ಲಿ ಫಸ್ಟ್ ಡೇ, ನರ್ಕದಲ್ಲಿ ಸೆಕೆಂಡ್ ಡೇ. ಮೂವಿಗೋಣ ಅಂತ ಹೇಳ್ಬಿಟ್ಟು ಪ್ಲಾನ್ ಮಾಡಿದ್ವಲ್ಲ, ಸೊ ಅದ್ರ ಟಿಕೆಟ್ ತರಕ್ಕೆ ಅಂತ ಹೇಳ್ಬಿಟ್ಟು 4 ಜನ ಹೋಗ್ತಾ ಇದೀವಿ. ಬಿಕಾಸ್ 3 ಜನ ಹೋದ್ರೆ ಕೆಲಸ ಆಗಲ್ಲ ಅಂತಲ್ಲ, ಇವ್ರ ಜೊತೆ ಹೋದ್ರಂತೂ ಏನು ಕೆಲಸನೇ ಆಗಲ್ಲ. ಹಂಗಾಗಿ ಜೊತೆಗೆ ಸ್ವಲ್ಪ ಅದೃಷ್ಟವಂತ ಕರ್ಕೊಂಡು ಹೋಗ್ಬೇಕಿಂತವ್ರನ್ನ. ಸೊ ಹಾಗಾಗಿ 4 ಜನ ಹೋಗ್ತಾ ಇದೀವಿ. ಸೊ ಟಿಕೆಟ್ ಬುಕ್ ಆಯಿತು. ಟಿಕೆಟಿಗೆ 3200 ರೂಪಾಯಿ ತಗೊಂಡ್ರು. 200 ರೂಪಾಯಿ ಎಕ್ಸ್ಟ್ರಾ ಆಗಿ ತಗೊಂಡ್ರು ಅಂತ ಅರ್ಥ ಆಗಲಿಲ್ಲ ನನಗೆ. ಆ್ಯಂಡ್ ಎನಿವೇಸ್ ಎಷ್ಟು ಹಣೆ ಹಿಂಗೆ ಟ್ರೈಕ್ ಏನೋ ಪೂಸಿ ಹಿಡಿತಿದ್ದಾಳೆ ಕಾಲಲ್ಲಿ ಬಾ ಅಂತ. ಅವ್ನು ಬರೋಂಗಿಲ್ಲ. ರೆಡಿ ನಾವು ಹೋಗಕ್ಕೆ ಮೂವಿಗೆ. ಒಂದೇ ಲೈನಲ್ಲಿ ನಮಗೆ ಸೀಟ್ಸ್ಗಳು ಸಿಗಲಿಲ್ಲ. ಸೊ ಹಾಗಾಗಿ ಅದು ರಿಕ್ಲೈನರ್ ಸೀಟ್ ಆಗಿದ್ದರಿಂದ 1 2 1 2 1 2 ತೊಗೊಂಡಿದ್ದೀವಿ. ಒಂದೇ ಲೈನಲ್ಲಿ ಕೆಳಗಡೆ ಕೂರೋ ಥರ. ಏನು ಮಾಡೋಂಗಿಲ್ಲ. ಗೈ ಸಂಜೆ ಸ್ನ್ಯಾಕ್ಸ್ಗೆ ನಾವು ಸ್ಪ್ರೌಟ್ಸ್ ತಂದಿದ್ವಿ. ಇವಾಗ ಅದನ್ನು ತಿನ್ನೋಣ ಇವಾಗ. ಗೈಸ್ ನನಗೆ ಸ್ಪ್ರೌಟ್ಸ್ಗೆ ಉಪ್ಪು ಖಾರ ಏನೂ ಇಲ್ಲ ಅಂತಂದಿದ್ದಕ್ಕೆ ಅಜಯ್ ನೋಡಿ ಅಲ್ಲೋಗಿ ತೊಗೊಬರಕ್ಕೆ ಹೋದ. ಇದು ಏನು ಚಿಲ್ಲಿ ಫ್ಲೇಕ್ಸ್ ಶಾಪಿಗೆ ಬಂದಾರಲ್ಲ ನಿಮ್ಮ ಅಮ್ಮಂಗೆ ನಿಮ್ಮ ಅಪ್ಪಗೆ ಬಿದ್ದೋಗದೆ. ನಮ್ಮ ಅಪ್ಪಂಗೆ ಬಿದ್ದೋಗೋದು ಏನಪ್ಪಾಜಿ ಹಿಂಗೆ ಎಲ್ರು ಬುಟ್ಟಿಗೆ ಹಾಕೊಂಡ್ಬಿಟ್ಟಿದ್ದೀರಾ? ಫಸ್ಟ್ ನಮ್ಮ ಅಪ್ಪ ಬುಟ್ಟಿಗೆ ಹಾಕೋತಾರೆ, ಸೆಕೆಂಡ್ ಈ ಬರತ್ತು ಇರೋ ಬರೋದನ್ನೆಲ್ಲ ಬುಟ್ಟಿಗೆ ಹಾಕೊಳ್ಳೋದು ಅವ್ರ ಚಾರ್ಮಿಂದ. ಹುಷಾರಾಗಿರ್ಬೇಕು ಗೈಸ್, ಮುಖ ನೋಡಿ ಮೋಸ ಆಗ್ಬಾರ್ದು. ಇವಾಗ ಒಂದು ರೌಂಡ್ ಸ್ಪ್ರೌಟ್ಸ್ ಎಲ್ಲ ತಿಂದು ನಂದು ಕಣ್ಣೊಂಥರ ಇರಿಟೇಷನ್ ಆಗ್ತಿತ್ತು. ಶೀತ ಬೇರೆ ಆಗಿದಲ್ಲ, ಸೊ ಹಿಂಸೆ ಆಗ್ತಿತ್ತು. ಹಾಗಾಗಿ ಗ್ಲಾಸ್ ಹಾಕೊಂಡೆ. ಇವಾಗ H&M ಅಲ್ಲಿ ಒಂದು ರೌಂಡ್ ಹಾಕೋಣ ಅಂತ ಹೇಳ್ಬಿಟ್ಟು ನಾನು, ಯಶು, ಪುಟ್ಟು ಅವರೆಲ್ಲ ಹೋಗ್ತಾ ಇದೀವಿ. ಇವ್ರು ನನ್ನ ಬ್ಲಾಗಲ್ಲಿ ಇದ್ದಾಗಲೆಲ್ಲ ಫೋನಲ್ಲಿ ಇರ್ತಾರೆ. ಅದೇನು ಮಾಡ್ತಾರೋ ಗೊತ್ತಿಲ್ಲ ಫೋನಲ್ಲಿ. ಭರತ್ ಯಾರು 2 13 ಹುಡುಗಿನ ನಂದು ಮತ್ತೆ ಭರತಿನ ಒಂದು ಆರ್ಗ್ಯುಮೆಂಟ್ ಆಗ್ತೈತಿ ಇವಾಗ ಶಾಪಲ್ಲಿ. ನಾನು ಅದಕ್ಕೆ ಹೇಳ್ತಾ ಇದ್ದೆ, ಏನು ನಾನು ಏನೋ ಟಾಂಟ್ ಮಾಡ್ತಿದ್ರು. ಅದಕ್ಕೆ ನಮ್ಮಮ್ಮ ನಿಮಗೆ ಕಣ್ಣು ಕಾಣಿಸ್ತಾರೆ ಹುಡುಗಿ ಸಿಕ್ಕಿದ್ರೆ ಏನು ಮಾಡ್ತೀರಾ ಅಂದರು. ನನಗೆ ಕಣ್ಣು ಕಾಣಿಸ್ತಾರೆ ಇರೋ ಹುಡುಗಿ ಎಲ್ಲ 2 ಹಲ್ಲು ಮುರಿದೋಗಿರೋ ಹುಡುಗಿ ಸಿಗ್ತಾಳೆ ಅಂತ ಹೇಳ್ತಿದ್ದೆ. ಅದಕ್ಕೆ ಅಲ್ಲಿ ಕಟ್ಟಿಸ್ಕೊಂಡು ಕಿಸ್ಕೊಡ್ತೀನಿ. ಹೇಳಿ ಬೇಡ ಬಿಡಿ ಹೋಗ್ಲಿ, ಬೇಜಾರಾಗ್ಬಿಡ್ತೀನಿ ಆಮೇಲೆ. ಶಾಪಿಂಗ್ ಮಾಡೋಣ ಅಂತ ಹೇಳ್ಬಿಟ್ಟು ಬಂದ್ವಿ. ಬಟ್ ಏನು ಇಷ್ಟ ಆಗ್ತಾ ಇಲ್ಲ. ಬಟ್ ಇಲ್ಲಿ ಸ್ಪೋರ್ಟ್ಸ್ ವೇರ್ ಮಾತ್ರ ಸಕ್ಕತ್ತಾಗಿರುತ್ತೆ ಗೈಸ್. ಇಲ್ಲಿ ನಾನು ಮೊನ್ನೆ ಒಂದು ಸ್ಕರ್ಟ್ ತೊಗೊಂಡೆ, ತೋರಿಸ್ತೀನಿ. ಆ ಸ್ಕರ್ಟಿಗೆ ಗೊಂಬೆ ಮೇಲಿದೆ, ಸೇಮ್ ಅದೇ ಥರ ಬ್ಲ್ಯಾಕಲ್ಲಿ ತೊಗೊಂಡಿದ್ರು. ಇಲ್ಲ ಇದು ಸ್ವಲ್ಪ ಬೇರೆ ಥರ ಇದೆ. ಹಿಂಗೊಂದು ಬೇಕಷ್ಟು. ಈ ಸ್ಕರ್ಟ್ ನೋಡಿ ಏನು ಕ್ಯೂಟ್ ಆಗಿದೆ. ಇಲ್ಲ ಇಷ್ಟು ನಾನಿರೋ ಅವತಾರಕ್ಕೆ ಅದನ್ನ ಹಿಡ್ಕೊಂಡ್ರೆ ಕೆಟ್ಟದಾಗ ಕಾಣಿಸುತ್ತೆ ಇವಾಗ. ಎಷ್ಟು ನೀವು ಪುಟ್ಟು ಎಲ್ಲ ಕಳ್ದದ ಯಾರೋ ಮಕ್ಳು ಕಳ್ಳ, ಇವ್ ತರ ಮಕ್ಳು ಕಳ್ದಾರೋ ಬಂದು ಎತ್ಕೊಂಡೋದ್ರು. ಸ್ಕರ್ಟ್ ಹುಡುಕ್ತಾನ ನಾವು ಹಾಕೋ ಬರಕ್ಕೆ ನಿಮ್ ತರ ಗೈಸ್. ಇಲ್ಲಿ ನೋಡಿ ಇವ್ರಿಬ್ರು ಕಿತ್ತಾಡ್ತವ್ರು ಇವಾಗ. ನಮ್ಮ ಅಣ್ಣಂದು ನಮ್ಮ ಅಮ್ಮಂದಾಯ್ತು, ನಂದು ಬರೋತಿನಾಯ್ತು. ಇವಾಗ ಅವರಿಬ್ರದ್ದು ಜಗಳ. ಗೈಸ್ ನಮ್ಮ ಮಾಲಲ್ಲಿ ಒಂದು ಹೊಸ ಶಾಪ್ ಓಪನ್ ಆಗಿದೆ. ಅದನ್ನ ನೋಡಕ್ಕೆ ಇನ್ವಿಟೇಷನ್ ಕರ್ಕೊಂಡ್ಬಂದೆ. ಸ್ವಲ್ಪ ದೊಡ್ಡದಾಗಿದೆ ಅಂಡ್ ದ ಶಾಪ್ ಸ್ಮೆಲ್ಸ್ ನೈಸ್ ಗೈಸ್. ಪೂರಾ ಮಾಲ್ ಸುತ್ತಾ ಇದೀವಿ. ಏನ್ ಮಾಡೋದು ಅಂತ ಹೇಳ್ಬಿಟ್ಟು, ಬಿಕಾಸ್ ನಮ್ಮ ಶೋ ಇರೋದು 655. ಇವ್ರು ಇದಾರಲ್ಲ ಇವರು 555 ಅಂತ ಹೇಳ್ಬಿಟ್ಟು ಆಮೇಲೆ ಮಾತು ಚೇಂಜ್ ಮಾಡ್ತಾರೆ. ನನ್ಗೆ ಎಷ್ಟು ಕೇಳಿಲ್ಲ, ಒಬ್ರಿಗೆ ಕರೆಕ್ಟಾಗಿ ಕೇಳಲ್ಲ ಗೈಸ್. ಇರೋರಿಗೆ ಎಲ್ಲರಿಗೂ ಕರೆಕ್ಟಾಗಿ ಕೇಳಿಸಲ್ವಾ? ಏನೋ ಗೊತ್ತಾ ಹಂಗೆ ಹೇಳಿದ್ದು. ರೆಡಿ ಆಗದೆ 2-3 ಅವರ್ ಗೈಸ್. ಮಂತ್ಲಿ ನಾವು ರೆಡಿ ಆಗೋದೇನಿದೆ ಹೇಳಿ ಗೈಸ್? ಹಿಂಗಿರೋದು ಹಿಂಗ್ ತಿರುಗಿಸ್ಬಿಡ್ತಾರೆ. ಇವ್ರು ಇದಾರಲ್ಲ ಇವರು, ನಂಬಾರ್ದು ಇವ್ರನ್ನ. ತಲೆ ಮೇಲೆ ಹೊಡೆದಂಗೆ ಹೇಳ್ತಾರೆ ಸುಳ್ಳನ್ನು ಗೈಸ್. ರೋಲೆಕ್ಸ್ ಬರುತ್ತಲ್ಲ ಅದೇ ಥರ ಗೆಸ್ಸಲ್ಲಿ ಒಂದು ಪೀಸ್ ಬಿಟ್ಟಿದ್ದಾರೆ, ಸಕ್ಕತ್ತಾಗಿದೆಲ್ಲ. ಸೇಮ್ ಒಳ್ಳೆ ಕಾಪಿ ಹೊಡೆದಂಗೆ ಹೊಡಿದ್ದಾರೆ. ಬಟ್ ಅವ್ರ ಥರ ಮಾಡಕ್ಕೆ ಬಂದಿಲ್ಲ, ಬಟ್ ಸಕ್ಕತ್ತಾಗಿದೆ. 17,000 ಅಂತೆ. ನೆಕ್ಸ್ಟ್ ತೊಗೊಂಡ್ರೆ ಈ ವಾಚ್ ತೊಗೊಳ್ಳೋದು ಗೈಸ್. ನಾನು ಬರೋದ್ರ ಮೇಲೆ ಡಿಸ್ಕೌಂಟ್ ಇಲ್ವಾ? ಡಿಸ್ಕೌಂಟ್ ಇಲ್ವಂತೆ ಗೈಸ್. ಬಟ್ ಕ್ರೇಜಿ ಪೀಸ್. ದಿಸ್ ಇಸ್ ವಾಟ್ ಐ ಬೀನ್ ಸರ್ಚಿಂಗ್ ಫಾರ್ ಗೈಸ್. ಇದೊಂದು ಟಾಪ್ ಚೆನ್ನಾಗಿದೆ ಅಂತ ಅನಿಸ್ತು. 1300 ಹಾಕಿದ್ದಾರೆ ಆ್ಯಂಡ್ 30% ಡಿಸ್ಕೌಂಟ್ ಇದೆ. ಬಟ್ ಸ್ಟಿಲ್ ಅಷ್ಟೊಂದು ಕೊಡೋ ಹಾಗಂತೂ ಇಲ್ಲ. ಅದು ಚೆನ್ನಾಗಿದೆ, ಒಂಥರ ಚೆನ್ನಾಗಿದೆ ಕಲರ್ ಕಾಂಬಿನೇಷನ್.
ಸಖತ್ ಹೊಟ್ಟೆ ಸಿಗ್ತಿದೆ, ಎಷ್ಟು ಕಂಟ್ರೋಲ್ ಮಾಡ್ಕೊಂಡ್ರು ಆಗ್ತಾ ಇಲ್ಲ. ಸ್ಪ್ರೌಟ್ಸ್ ತಿಂದ್ಮೇಲೂ ಹೊಟ್ಟೆ ಹಸು ನೀಗ್ಲಿಲ್ಲ. ಸೊ ಹಾಗಾಗಿ ಮೇಲ್ಗಡೆ ಹೋಗ್ಬಿಟ್ಟು ಇವಾಗ ಸಾಲಡ್ ಬೌಲ್ ತಿನ್ನೋಣ ಅಂತ ಹೇಳ್ಬಿಟ್ಟು ಹೋಗ್ತಾ ಇದೀವಿ ಬೊರಿಟೋ ರೈಸಲ್ಲಿ. ಆ್ಯಂಡ್ ಇವರು ಏನಾದರೂ ತಿಂತಾರ ನೋಡಬೇಕು, ಪ್ರಾಬ್ಲಿ ತಿಂತಾರೆ, ಅವ್ರೇನು ತಿಂತಾರೆ ನೋಡೋಣ. ಬಟ್ ನಾನು ಸಾಲಡೇ ತಿನ್ನೋದು, ಅದು ಬಿಟ್ಟು ಬೇರೆ ಏನು ತಿನ್ನೋಕ್ಕಾಗಲ್ಲ. ಸೊ ವೆಜಿಟೇಬಲ್ 100 ಪಾಯಿಂಟ್ಸ್ ಅಂತಿದಲ್ಲ, ಸೊ ನಂದು ಒಂದು ಮೀಲು ಫ್ರೀಯಾಗಿ ಸಿಕ್ತು 100 ಪಾಯಿಂಟ್ಸ್ ಆಗಿರೋದಕ್ಕೆ. ಇನ್ನೊಂದಕ್ಕೆ ಪೇ ಮಾಡಬೇಕಷ್ಟೆ. ಐ ಆಮ್ ವೆರಿ ಹ್ಯಾಪಿ. ನಮ್ಮ ಜೊತೆ ಇರೋರ್ನೆಲ್ಲ ಹೆಲ್ದಿ ಮಾಡ್ತಾ ಇದೀವಿ, ಎಲ್ರಿಗೂ ಹೆಲ್ದಿ ತಿನ್ನಿಸಿ. ಚಿಕನ್ ಲಾಲಿಪಾಪ್ ಇವಾಗ ಇದೆಲ್ಲ ವೆಜ್ಜೇ. ಚಿಕನ್ ಲಾಲಿಪಾಪ್ ಪೂರ ಬೌಲ್ ಖಾಲಿ ಮಾಡಾಯ್ತು. ನನ್ನಂತೂ ಸಖತ್ ಹಸುವಾಗಿತ್ತು, ಇನ್ನೂ ಹಸು ಮತ್ತೆ ನೀಗಿಲ್ಲ, ಆದ್ರೂ ಜಾಸ್ತಿ ತಿನ್ನಬಾರ್ದು. ಸೊ ನೀರು ತುಂಬ ಹೊಟ್ಟೆ ತುಂಬಿಸ್ಕೋಬೇಕಾಗುತ್ತೆ. ಇವಾಗ ಮೂವಿ ನೋಡಕ್ಕೆ ಹೋಗೋಣ. ಲೆಟ್ಸ್ ಗೋ ಗೈಸ್. ಗೈಸ್ ಇವಾಗ 3ಗೆ ಇಲ್ಲಿಂದ ಹೋಗ್ಬೇಕು. ನಾನು ಇಲ್ಲ ಅಂತ ಹೇಳ್ಬಿಟ್ಟು ಅವ್ನು ಅಲ್ಲಿ ತನಕ ಕಲಿಸ್ದೆ. ಯಾರೋ ಹುರ್ಕೊಂಡ್ರೆ ಹೆಂಗಿರುತ್ತೆ ಗೊತ್ತಾರ ಮಕ್ಕ ತಿರ್ಗಿ ಇಲ್ಲಿ ಹಿಂಗಿರುತ್ತೆ ನೋಡಿ ಹುರ್ಕೊಂಡವ್ರ ಮಕ್ಕ. ಸೊ ಇವಾಗ ಫೈನಲಿ ಅಂತೂ ಇಂತೂ ಮೂವಿಗೆ ಹೋಗ್ತಾ ಇದೀವಿ. ನಾವು ಒಂದು ವಾಟರ್ ಬಾಟಲ್ ತಗೋಬೇಕು ಗೈಸ್, ಹೋಗೋಣ ಅನ್ಸುತ್ತೆ. ಭರತ್ your food order and download the Easy Diner app for a faster checkout. Terms and conditions apply. ನಮ್ಮ ಅಪ್ಪ ಎಲ್ಲ ಎದ್ದೋಗ್ಬಿಡ್ತಾರೆ, ಅಮ್ಮ ಒಬ್ಬರೇ ಕೂತಾರಲ್ಲಿ, ನಾವು 4 ಜನ ಇಲ್ಲಿ ಕೂತಿದ್ದೀವಿ. ಎಲ್ಲ ನಾನು ಯಶೋಗೆ ಹೆಂಗಿತ್ತು ಅದು ಕೆನಡ ಮೂವಿ? ಹೇಗನ್ನಿಸ್ತು ಯಶೋ? ಚೆನ್ನಾಗಿತ್ತು, ಕಾಮಿಡಿ ಫುಲ್. ಐ ಥಿಂಕ್ ದಿಸ್ ವಾಸ್ ದಟ್ ಒನ್ ಆಫ್ ದ ಬ್ರೇಕ್ ನಮಗೆ ಬೇಕಾಗಿದ್ದು. ನಿಮಗೆ ಹೆಂಗ ಅನಿಸ್ತಮ್ಮ ಮೂವಿ? ಚೆನ್ನಾಗಿತ್ತು, ತಮಾಷೆಯಾಗಿ. ಹಾ, ಮನಸ್ಸಿಗೆ ಬೇಜಾರಾಗಿತ್ತು, ಪಿಕ್ಚರ್ ನೋಡೋದು ಮನ್ಸಿಗೆ ಬೇಜಾರಾಗಿತ್ತಂತೆ. ಮುಜ್ಜುವೆಲ್ಲ ಇಲ್ಲೇ ಇದೆ. ಆ್ಯಂಡ್ ಅತಿ ಶೀಘ್ರದಲ್ಲಿ ನಾವು ಎಲ್ಲೋ ಹೋಗ್ತಾ ಇದ್ದೀವಿ. ಎಲ್ಲಿಂದ ಇನ್ನೂ ಸ್ವಲ್ಪ ದಿನ ವೆಯ್ಟ್ ಮಾಡ್ಬಿಟ್ಟು ನೋಡಿ. ಕ್ಯಾಮ್ರಾ ವಾಕ್ ಎಲ್ಲ ನಡೀತಾ ಇದೆ. ಅಪ್ಪ ಅಮ್ಮ ನೋಡಿಲ್ಲ, ಅವರೇ ಏನೇನೋ ಮಾತಾಡ್ತಾರೆ. ನಮ್ಮ ಅಪ್ಪಂಗೆ ಇಲ್ಲೂ ಇನ್ಸ್ಪೆಕ್ಟರ್ ತರ CBI ತರ ಎಲ್ಲ ಚೆಕ್ ಮಾಡ್ತಿರ್ತಾರೆ, ಏನಿದೆ ಏನ್ ನಡೀತಿದೆ ಎಲ್ಲ ಕರೆಕ್ಟಾಗಿ ಮಾಡೋಗಿದಾರ ಇಲ್ವ ಅಂತ. ನಮ್ಮ ಅಪ್ಪ ಮುಂದೆ ಕೋಳಿ ಜಗಳ ಮುಗ್ದಿಲ್ಲ ಇನ್ನು. ಗೈಸ್ ಫೈನಲಿ ಕ್ಯಾಮ್ರಾದೇನಿತ್ತು ವಾಕ್ ಮುಗೀತು. ಸೊ ಇವಾಗ ಶಾಪ್ನ ಕ್ಲೋಸ್ ಮಾಡಿ ಹೋಗ್ಬೇಕು ನಾವು. ಇವತ್ತು ನಾವೇ ಕ್ಲೋಸ್ ಮಾಡ್ಕೊಂಡು ಹೋಗೋದು. ಗೈಸ್ ಫೈನಲಿ ಇವಾಗ ಕ್ಲೋಸ್ ಆಯಿತು. ನಮ್ಮ ಅಪ್ಪ ಮತ್ತು ಚೋಟು ಸೇರ್ಕೊಂಡು ಕ್ಲೋಸ್ ಮಾಡಿದ್ದು ನೋಡಿ. ಹಿಂಗೆ ಕ್ಲೋಸ್ ಮಾಡೋದು ನಮ್ಮ ಶಾಪ್ನ. ಇವಾಗ ಹೊರಡಬೇಕು. ಆಲ್ರೆಡಿ ಫೀಲಿಂಗ್ ಹೋಮ್ ಸಿಕ್. ಮನೆಗೆ ಯಾವಾಗ ಹೋಗಿ ಬೀಳ್ತೀನೋ ಅಂತ ಅನ್ನಿಸ್ತಾ ಇದೆ. ಮನೇಲಿದ್ರೆ ಹೊರಗೆ ಬರ್ಬೇಕು ಅನ್ಸುತ್ತೆ, ಹೊರಗಡೆ ಬಂದರೆ ಮನೆ ಯಾವಾಗ ಹೋಗ್ತೀವಿ ಅಂತ ಅನ್ಸುತ್ತೆ. ಈ ಎರಡರ ಮಧ್ಯ ಒಂದು ಗ್ಯಾಪ್ ಇದೆಲ್ಲ, ಅದನ್ನ ಫಿಲ್ ಮಾಡಿದ್ರಲ್ಲೇ ನಮ್ಮ ಅರ್ಧ ಲೈಫ್ ಕಳೆದೋಗ್ಬಿಡುತ್ತೆ. ಮಂತ್ರಾಲಯ ಮನಸೇ ದೇವಾಲಯ.